ಬಿಲ್ಡರ್ ಗಂಡನಿಂದ ಹೆಂಡತಿಯ ಭೀಕರ ಕೊಲೆಯಾಗಿದೆ. ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿದಾನೆ ಗಂಡ. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗಸಂದ್ರದಲ್ಲಿ ಆಗಿರುವಂತ ಘಟನೆ ಇದು. ನೋಡಿ, ಬಿಲ್ಡರ್ ಗಂಡನಿಂದ ಹೆಂಡತಿಯ ಭೀಕರ ಕೊಲೆಯಾಗಿರೋದು. ಪತ್ನಿಯ ಕುತ್ತಿಗೆ ಮೇಲೆ ಕಾಲನ್ನ ಇಟ್ಟು ಕೊಲೆ ಮಾಡಿದಾನೆ ಗಂಡ. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗಸಂದ್ರದಲ್ಲಿ ಈ ಘಟನೆ ಆಗಿರೋದು. ಬಿಲ್ಡರ್ ಗಂಡ ಧರಿಯಪ್ಪ ಎಂಬಾತ ಪತ್ನಿ ಕಾವ್ಯಾನನ್ನ ಕೊಲೆ ಮಾಡಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ಪತ್ನಿ ಹಾಗೂ ಗಂಡನ ನಡುವೆ ಗಲಾಟೆ ಇತ್ತು. 2 ಲಕ್ಷ ಹಣವನ್ನ ತನ್ನ ಅಣ್ಣನಿಗೆ ಕೊಡೋದಾಗಿ ಪತ್ನಿ ಗಲಾಟೆಯನ್ನ ಮಾಡಿದ್ಲು. ಇದೇ ವಿಚಾರಕ್ಕೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿಬಿಟ್ಟಿದ್ದಾನೆ. ಸಿಟ್ಟಿನಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋದು ಇದು. ಬಿಲ್ಡರ್ ಗಂಡ ಕರಿಯಪ್ಪ ಅನ್ನೋನು ಪತ್ನಿ ಕಾವ್ಯಾಳನ್ನ ಕೊಲೆ ಮಾಡಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ಪತ್ನಿ ಹಾಗೂ ಗಂಡನ ನಡುವೆ ಗಲಾಟೆ ಶುರುವಾಗಿದೆ. ದುಡ್ಡಿನ ವಿಚಾರಕ್ಕೆ 2 ಲಕ್ಷ ರೂಪಾಯಿ ಹಣನ ತನ್ನ ಅಣ್ಣನಿಗೆ ಕೊಡ್ತೀನಿ ಅಂತ ಹೇಳಿ ಪತ್ನಿ ಹೇಳ್ತಾಳೆ. ಆಗ ಯಾಕೆ ಕೊಡ್ತೀಯಾ ಅಂತ ಹೇಳಿ ಈ ಬಿಲ್ಡರ್ ಗಂಡ ಗಲಾಟೆ ಶುರು ಹಚ್ಕೊಳ್ತಾನೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗುತ್ತೆ. ಹಾಗಾಗಿ ಆಕೆಯ ಮೇಲೆ ನಿರಂತರವಾಗಿ ಅಥವಾ ಭಾಳ ಮನಸ್ಸು ಹೆಚ್ಚು ಹಲ್ಲೆಯನ್ನು ಮಾಡಿ ಕುತ್ತಿಗೆ ಮೇಲೆ ಕಾಲಿಟ್ಟು ಉಸಿರುಗಟ್ಟಿಸಿ ಕೊಂದುಬಿಟ್ಟಿದ್ದಾನೆ. ನಿನ್ನೇನು ನೋಡಿದ್ದೀನಿ ಕಣ್ರಿ, ನಾನು ಇನ್ನೇನು ಮಾತಾಡ್ಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ವಾಕ್ ಮಾಡ್ತಾರೆ ಸಾಯಂಕಾಲ ಟೈಮು ಎಲ್ಲ. ತುಂಬ ಒಳ್ಳೆ ಹುಡುಗಿ ಮಾತ್ರ. ಹಾಡು ಹೇಳೋಕ್ಕೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. 4:15 5ವರೆಗೆ ಸಾಯಂಕಾಲ ಡೈಲಿ ಹೋಗ್ತಾ ಇದ್ವಿ. ಭಜನೆ, ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಹಾಡು. ಅವಳು ಹಾಡು ಹೇಳಾಳು, ತುಂಬ ಚೆನ್ನಾಗಿ ಹೇಳಾಳು. ಅವಳನ್ನು ಕರ್ಕೊಂಡು ಹೋಗಿ ಹೇಳ್ತಾ ಇದ್ಲು. ಪಾಪ ಹಿಂಸೆ ಮಾಡಿ ಹೇಳಿಸ್ತಾ ಇದ್ವಿ. ಒಳ್ಳೆ ಹುಡುಗಿ ಮಾತ್ರ. ಅಲ್ಲ, ಗಂಡ ಹೆಂಡತಿ ನಡುವೆ ಹಂಗೆ ಅಂತ ಏನಿಲ್ಲ ರೀ. ತುಂಬ ಒಳ್ಳೆ ಚೆನ್ನಾಗಿದ್ರು ಇಬ್ಬರು. ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಾಳು ಪಾಪ. ಅವ್ರಿಗೂ ಪ್ರೀತಿ ಇವ್ರಿಗೂ ಪ್ರೀತಿ ಇರುತ್ತಲ್ವಾ, ಎಲ್ಲರಿಗೂ ಇರುತ್ತಲ್ವ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವಾಗ ಆಗಿರುವಂಥ ಘಟನೆ ಇದು? ಘಟನೆಗೆ ಅಸಲಿ ಕಾರಣ ಏನು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನು ಹಣಕಾಸಿನ ನಡುವೆ ಪತ್ನಿ ಇಬ್ರು ಗಲಾಟೆ ಮಾಡ್ಕೊಂಡು ಏನೋ ಪತ್ನಿಯ ವಿರುದ್ಧ ಮನಸ್ತಾಪ ಮಾಡ್ಕೊಂಡು ಏನೋ ಕೋಪದಲ್ಲಿ ಪತ್ನಿಯ ಕುತ್ತಿಗೆಗೆ ಏನೋ ಕಾಲಿಟ್ಬಿಟ್ಟು ಭೀಕರವಾಗಿ ಕೊಲೆಗೈದಿರೋಂಥ ಒಂದು ಘಟನೆ ನಡೆದಿರೋಂಥದ್ದು. ಇದು ಬೆಂಗಳೂರು ಉತ್ತರ ತಾಲೂಕಿನ ನಾಗಸಂದ್ರ ಬಳಿ ನಡೆದಿರೋಂಥದ್ದು. ಏನು ಕಳೆದ ಒಂದು ವಾರದಿಂದನೂ ಕೂಡ ದಂಪತಿಗಳ ನಡುವೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾಗಿ ಗಂಡ ಹೆಂಡತಿ ನಡುವೆ ಗಲಾಟೆ ನಡೀತಿತ್ತು. ನಿನ್ನೆ ಏನು ಮನೆಯಲ್ಲಿ ಕುಟುಂಬ ನಿರ್ವಹಣೆಗೆ ಅಂತ ಏನು ಪತಿ ಧರಿಯಪ್ಪ ಇದ್ದಾರೆ, ಅವರು 2 ಲಕ್ಷ ರೂಪಾಯಿ ಹಣವನ್ನ ಏನೋ ತನ್ನ ಅಣ್ಣನಿಗೆ ಕೊಡ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಈ ವಿಚಾರವಾಗಿ ಮನೆಯ ಒಂದು ಖರ್ಚು ವೆಚ್ಚ, ಮಕ್ಕಳು ವಿದ್ಯಾಭ್ಯಾಸ ಇದೆಲ್ಲ ಇದೆ, ಮತ್ತೆ ನೀವು ಬಿಲ್ಡರ್ ಕೂಡ ಆಗಿದ್ದೀರಿ, ಮತ್ತೆ ಇನ್ನೊಂದಷ್ಟು ಹಣ ಬರೋವರೆಗೂ ಈ ಒಂದು 2 ಲಕ್ಷ ಡಿಪಾಸಿಟ್ ಆಗಿ ಮನೇಲಿ ಇರ್ಲಿ ಅಂತ ಹೇಳಿ ಪತ್ನಿ ಧರಿಯಪ್ಪನಿಗೆ ಏನೋ ಹೇಳ್ತಾರೆ. ಈ ವಿಷಯದಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೀತದೆ. ಆಗ ಏನೋ ಪತ್ನಿಗೆ ತಿಳಿಸಿ ಏನೋ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಪತ್ನಿಯ ಕುತ್ತಿಗೆಗೆ ಕಾಲಿಟ್ಟು ಏನೋ ಉಸಿರುಗಟ್ಟಿಸಿ ಕೊಂದಿರೋಂಥದ್ದು. ಇವರಿಬ್ಬರಿಗೂ ಕೂಡ 2 ಮಕ್ಕಳಿದಾವೆ. ಒಬ್ಬರ 8th ಸ್ಟ್ಯಾಂಡರ್ಡ್ನ ಒಂದು ಮಗಳಿದ್ದಾಳೆ, 10th ಸ್ಟ್ಯಾಂಡರ್ಡ್ನ ಒಬ್ಬ ಮಗ ಇದ್ದಾನೆ. ಹಾಗಾಗಿ ಏನು ಇಬ್ರು ಮಕ್ಕಳು ಕೂಡ ಆಚೆಗಡೆ ಇದ್ದಂತ ಸಂದರ್ಭದಲ್ಲಿ ಪತ್ನಿ ಇಬ್ರು ಗಲಾಟೆ ಮಾಡ್ಕೊಂಡಿರೋಂಥದ್ದು. ಏನೋ ಈ ಒಂದು ಗಲಾಟೆಯೊಳಗೆ ಏನೋ ಈ 34 ವರ್ಷದ ಕಾವ್ಯ ಪತ್ನಿ ಏನೋ ಮೃತಪಟ್ಟಿರೋಂಥದ್ದು. ನಾವು ಮೃತಪಟ್ಟ ಬಳಿಕನೂ ಕೂಡ ಏನೋ ಕೊಂದಂತ ಬಳಿಕ ಕೂಡ ಏನು ಪತ್ನಿಯ ಶವದ ಬಳಿಯೇನೆ ಇದೆ ಧರಿಯಪ್ಪ ಕೂತಿದ್ದ. ಅದು ಏನಾಯ್ತೋ ಏನೋ ಅವತ್ತನೇ ಕೂಡ ಈ ಘಟನೆ 12:30 ಸುಮಾರಕ್ಕೆ ನಡೆದಿರ್ತದೆ. ಏನು ಕಳೆದ 1 ಗಂಟೆ ಹಿಂದಷ್ಟೇ ಪೀಣ್ಯ ಪೊಲೀಸರಿಗೆ ನನ್ನ ಪತ್ನಿಯನ್ನ ಕೊಂದಿರುವುದಾಗಿ ಏನೋ ಧರಿಯಪ್ಪ ಪೀಣ್ಯ ಪೊಲೀಸರಿಗೆ ಕರೆ ಮಾಡಿ ಹೇಳ್ತಾನೆ. ಆಗ ಸ್ಥಳಕ್ಕೆ ಬಂದುವಂತ 112 ಪೊಲೀಸರು ಹಾಗೂ ಏನೋ ಕ್ರೈಮ್ ಸಿಬ್ಬಂದಿ ಈಗ ಸ್ಥಳದಲ್ಲಿ ಮಹಾಜರು ಕಾರ್ಯ ನಡೆಸಿರೋಂಥದ್ದು. ಇವರು ಮೂಲತಃ ಬಂದು ಬೆಳಗಾಂನವರಾಗಿರೋದ್ರಿಂದ ಏನೋ ಪತ್ನಿಯ ಮನೆ ಕಡೆಯವರಿಗೆ ಈಗಷ್ಟೇ ವಿಷಯ ತಲುಪಿದೆ. ಹಾಗಾಗಿ ಅಲ್ಲಿಂದ ಈ ಕಡೆ ಬಂದಾಗ ನಾಳೆ ಇದೆಲ್ಲ ಕಾರ್ಯ ಏನೋ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆ ನಡೆಸಬೇಕು. ಆ ಒಂದು ಕಾರ್ಯ ಮೂರ್ತಿ ಮುಂದುವರಿಯುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.